ಮೈಂಡ್ ಯುವರ್ ಲ್ಯಾಂಗ್ವೇಜ್. ಮೈಂಡ್ ಯುವರ್ ಲ್ಯಾಂಗ್ವೇಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇಂಥದ್ದೊಂದು ಮಾತನ್ನು ನಮ್ಮ ಗೌರವಾನ್ವಿತ ರಾಜಕಾರಣಿಗೆ ಹೇಳಬೇಕಾದಂಥ ಸನ್ನಿವೇಶ ಬಂದಿದೆ. ಯಾವುದ್ಯಾವುದೋ ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಹಳೆ ಅಭ್ಯಾಸ. ಈಗ ಆ ರಾಜಕಾರಣದ ಪಗಡೆಯಾಟಕ್ಕೆ ಸೇನೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದಾರೆ. ಹೀಗೆ ಸೇನೆಯನ್ನು ಸೇರಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡನ ಬಾಯಲ್ಲಿ ಇಂಥದ್ದೊಂದು ಹೇಳಿಕೆ ಬರುತ್ತೆ. ನಮ್ಮ ಸೇನಾ ಪಡೆಗಳ ಮುಖ್ಯಸ್ಥರು ಬೀದಿಯಲ್ಲಿ ಹೋಗೋ ಗುಂಡಾ ರೀತಿಯಲ್ಲಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಲಿ ಅಂತ. ಹೀಗೆ ಹೇಳಿದ ಪುಣ್ಯಾತ್ಮ ಸಂದೀಪ್ ದೀಕ್ಷಿತ್, ಯು ಹ್ಯಾವ್ ಟು ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಂದೀಪ್ ದೀಕ್ಷಿತ್ ಮಾತನಾಡಿದ್ದು ಕ್ಷಮಾರ್ಹ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಮೊಟ್ಟ ಮೊದಲನೇದಾಗಿ ಬಾಲನ್ ಅವರು, ಸಾಮಾಜಿಕ ಹೋರಾಟಗಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸ್ವಾಗತ. ಏರ್ ವೈಸ್ ಮಾರ್ಷಲ್ ಮುರಳಿ, ನಿವೃತ್ತ ಹಿರಿಯ ಸೇನಾಧಿಕಾರಿ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ತೇಜಸ್ವಿ ಸೂರ್ಯ ಇರ್ತಾರೆ, ಯೂತ್ BJP ಜನರಲ್ ಸೆಕ್ರೆಟರಿ. ತೇಜಸ್ವಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರಾದಂಥ ಪ್ರಕಾಶ್ ರಾಠೋಡ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ರಾಠೋಡ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಿಗೆ ರಾಠೋಡ್ ಅವರ ರಿಯಾಕ್ಷನ್ನಿಂದನೇ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ರಾಠೋಡ್ ಅವರೇ, ಯಾವುದ್ಯಾವುದೋ ವಿಷಯ ನೀವು ರಾಜಕೀಯಕ್ಕೆ ಎಳೆದು ತಂದ್ರಿ. ನಿಮ್ಮ ರಾಜಕಾರಣದ ಮಧ್ಯೆ ಜನರ ಶ್ರದ್ಧೆಯ ಹಲವು ವಿಷಯಗಳು ಆಹಾರ ಆದವು ರಾಜಕಾರಣಕ್ಕೆ. ಈಗ ಸೇನೆ ಒಂದು ಬಾಕಿ ಉಳ್ಕೊಂಡಿತ್ತ ನಿಮಗೆ ಈ ವಿಷಯ ಮಾತಾಡೋದಕ್ಕೆ? ಬಹುಶಃ ಈಗಾಗಲೇ ತೋರಿಸಿದ್ದೀರಿ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಅವರು ನಮ್ಮ ದೇಶದ ಸೇನಾದ ಮುಖ್ಯಸ್ಥರಾಗಿದ್ದಾರೆ. ನಮ್ಮ ದೇಶದ ಸೇನಾದ ಬಗ್ಗೆ ಯಾರೂ ಲಘುವಾಗಿ ಮಾತಾಡಬಾರ್ದು. ದೀಕ್ಷಿತ್ ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ದಾರೆ. ಯಾವ ಹಂತದಲ್ಲಿ ಅವ್ರು ಹೇಳಬೇಕಾಗಿತ್ತು ಅದನ್ನು ಅವರು ಹೇಳೋದಕ್ಕೆ ಅದು ವಿಷಾದನೀಯ ಕೂಡ ಅಂತ ಹೇಳಿದ್ದಾರೆ. ಆದರೆ ಮುಗಿಸ್ಬಿಡಿ ಅಂತ ಆ ವಿಷಯದ ಬಗ್ಗೆ ಈಗಾಗಲೇ ಕ್ಷಮೆ ಯಾಚಿಸಿದ್ದಾರೆ ದೀಕ್ಷಿತ್ ಅವರು. ನಮ್ಮ ದೇಶದ ಉಪಾಧ್ಯಕ್ಷರು, ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿನಲ್ಲಿ ಕೂಡ ಆ ಹೇಳಿಕೆಯನ್ನು ಹೇಳಿದ್ದಾರೆ. ಬಹುಶಃ ಯಾರೇ ಆಗಲಿ, ಯಾವುದೇ ಪಕ್ಷ ಆಗಲಿ, ಅದು ಸೇನಾದ ವಿಚಾರವಾಗಲಿ, ನಮ್ಮ ದೇಶದ ರಕ್ಷಣೆ ಆಗಲಿ ಅದನ್ನು ಯಾವುದಕ್ಕೂ ರಾಜಕೀಯಕ್ಕೂ ಬಳಸಬಾರ್ದು. ಮತ್ತು ಅದರ ಜೊತೆಗೆ ನಮ್ಮ ಏನು ಸೇನಾದಿಗಳಿದ್ದಾರೆ ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡುವಂಥ ಅವಶ್ಯಕತೆ ಇವತ್ತಿದೆ. ಇದು ವಿಷಾದನೀಯ. ಕಾಂಗ್ರೆಸ್ ಪಕ್ಷ ಇದಕ್ಕಾಗಲೇ ನಮ್ಮ ನಾಯಕರು ಮತ್ತು ನಮ್ಮ ದೀಕ್ಷಿತ್ ಅವರು ಕೂಡ ಹೇಳಿದ್ದಾರೆ. ಬಹುಶಃ ಇದಕ್ಕೆ ಇಲ್ಲೇ ಎಳೆಯೋದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆದರೆ ತಾವು ಚರ್ಚೆಗೆ ಸಂದೀಪ್ ದೀಕ್ಷಿತ್ ಅವರ ಮಾತುಗಳ ಬಗ್ಗೆ ನಾವು ಇವತ್ತು ಡಿಬೇಟ್ ಮಾಡ್ಕೊಳ್ತೀವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಮಾತುಗಳ ಬಗ್ಗೆ ಅಲ್ಲ ಸರ್, ಮನಸ್ಥಿತಿಯ ಬಗ್ಗೆ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ. ಮನಸ್ಥಿತಿ ಬಹಳ ಡಿಬೇಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಅವಕಾಶ ಇದೆ. ಬರ್ತೀನಿ ನಾನು, ರಾಠೋಡ್ ಅವರೇ ಬರ್ತೀನಿ. ನಾನು ಖಂಡಿತ ಕೊಡ್ತೀನಿ. 1.5 ಗಂಟೆಗಳ ಸಮಯ ಅವಕಾಶ ಇದೆ ಅಂತ ನಾನು ಈಗಲೇ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಬಗ್ಗೆ ಮಾತಾಡಿ ನಮ್ಮ ಪಕ್ಷದ ಬಗ್ಗೆ ಹೇಳೋದು ಸರಿಯಲ್ಲ. ಇದಕ್ಕೆ ನಾನು ಖಂಡಿಸ್ತೀನಿ, 100% ಖಂಡಿಸ್ತೀನಿ. ನೀವು ಅಂತ ನಮ್ಮ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೀಗೆ ಲಘುವಾಗಿ ಮಾತಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನೇರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಸರಿಯಲ್ಲ. ಮನಸ್ಥಿತಿನೇ ನಾನು ಹೇಳ್ತಾ ಇರೋದು. ಯಾಕೆ ಕ್ಷಮೆ ಹಾಕ್ಸಿದ್ರಲ್ವಾ? ಸಂದೀಪ್ ದೀಕ್ಷಿತ್ ಅವರ ಮನಸ್ಥಿತಿ ಆಗಿದ್ದಕ್ಕೆ ಅವರು ನೀವು ಇದನ್ನ ಜಾಸ್ತಿ ಬೆಳೆಸಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ. ಸೊ ಆಯ್ತು, ಅವ್ರು ಮಾತಾಡಿದ್ರು, ಕ್ಷಮೆ ಯಾಚಿಸಿದ್ರು, ಅಲ್ಲಿಗೆ ಈ ವಿಷಯ ಕ್ಲೋಸ್ ಮಾಡ್ರಿ ಅಂತಿರ್ತಾವೆ. ತೇಜಸ್ವಿ ಸೂರ್ಯ, ಗೂಂಡಾಗಳ ರೀತಿಯಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಮಾತನಾಡಬಾರ್ದು ಅನ್ನೋ ಮಾತನ್ನ ಸಂದೀಪ್ ದೀಕ್ಷಿತ್ ಹೇಳ್ತಾರೆ. ಸಡಕ್ಕೆ ಗೂಂಡ, ರಸ್ತೆಯಲ್ಲಿ ಓಡಾಡ್ತಾ ಇರುವ ಗೂಂಡಾ ರೀತಿಯಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಮಾತನಾಡಬಾರ್ದು ಅನ್ನುವಂಥ ಮಾತನ್ನು ಸಂದೀಪ್ ದೀಕ್ಷಿತ್ ಹೇಳ್ತಾರೆ. ಸಂದೀಪ್ ದೀಕ್ಷಿತ್ ಅವ್ರಿಗೆ ಬಹುಶಃ ಗೊತ್ತಿಲ್ಲ ನಮ್ಮ ಸೈನಿಕರು ಎಂತೆಂಥ ಮಾತಾಡಿದ್ದಾರೆ ಅಂತ. ಇವತ್ತು ಕೆಳಗಡೆ ಟೆಕ್ಸ್ಟಲ್ಲಿ ಕೊಡ್ತಾ ಇದ್ದೀವಿ ನಾವು, ನಮ್ಮ ಸೈನಿಕರು ಕೊಟ್ಟಂಥ ಹೇಳಿಕೆಗಳಿವು. ನನ್ನ ತಾಕತ್ತು ಸಾಬೀತುಪಡಿಸೋದಕ್ಕಿಂತ ಮುಂಚೆ ಸಾವು ಬಂದರೆ ಆ ಸಾವನ್ನೇ ಕೊಂದು ಬಿಡುತ್ತೇನೆ ಅಂತ ಹೇಳಿದವರು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ. ನಮ್ಮ ಸೈನಿಕರು ಕೊಟ್ಟಂಥ ಹೇಳಿಕೆಗಳನ್ನು ನಿಮಗೆ ಟೆಕ್ಸ್ಟಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಈ ದೇಶಕ್ಕಾಗಿ ಸಮರ್ಪಿಸೋದಕ್ಕೆ ನನ್ನ ಹತ್ರ ಇರೋದು ಒಂದೇ ಜೀವ, ಆ ಬೇಜಾರು ನನಗಿದೆ ಅಂತ
ಪ್ರೇಮ್ ರಾಮಚಂದಾನಿ ಅನ್ನುವಂಥ ಯೋಧ ಹೇಳ್ತಾನೆ. ನನಗೆ ಸಾವಿನ ಭಯ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಒಂದು ಅವರು ಸುಳ್ಳು ಹೇಳ್ತಿದ್ದಾರೆ ಅಥವಾ ಅವರು ಗೂರ್ಖಾ ಆಗಿದ್ದಾರೆ. ಸೈನಿಕರು ಆಡಿದಂಥ ಮಾತುಗಳಿವು. ತ್ರಿವರ್ಣ ಧ್ವಜ ಹಾರಿಸಿ ಆದರೂ ಬರ್ತೀನಿ ಅಥವಾ ಅದನ್ನು ಸುತ್ತಿಕೊಂಡಾದರೂ ಬರ್ತೀನಿ, ಒಟ್ಟಿನಲ್ಲಿ ವಾಪಸ್ ಬಂದೇ ಬರ್ತೀನಿ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ತಾರೆ. ನಾವು ಹೋರಾಡೋದು ಗೆಲುವಿಗಾಗಿ, ಯಾಕಂದರೆ ಯುದ್ಧದಲ್ಲಿ ಎರಡನೇ ಬಹುಮಾನ ಅನ್ನೋದಿಲ್ಲ. ಜನರಲ್ ಜೆ ಸಿಂಗ್ ಹೇಳ್ತಾರೆ, ನಾನು ಅನಾರೋಗ್ಯದಿಂದಲೋ ಅಪಘಾತದಲ್ಲೋ ಸಾಯೋದಿಲ್ಲ, ತುಂಬ ವೈಭವದಿಂದ ಭೂಮಿಯ ಒಳಗೆ ಹೋಗ್ತೀನಿ. ಈ ಮಾತನ್ನು ಹೇಳಿದವರು ಮೇಜರ್ ಸುಧೀರ್ ಕುಮಾರ್ ವಾಲಿಯಾ. ಇಂಥ ಮಾತುಗಳನ್ನು ಆಡಿರುವ ಸೈನ್ಯದ ಮುಖ್ಯಸ್ಥರು ಬೀದಿ ಬದಿಯ ಗೂಂಡಾ ಮಾತನಾಡಿದ ಹಾಗೆ ಮಾತನಾಡಬಾರದು ಅಂತ ಹೇಳಿದ ವ್ಯಕ್ತಿ ಯಾರು? ಒಬ್ಬ ಕಾಂಗ್ರೆಸ್ ಮುಖಂಡ ಎಸ್ ತೇಜಸ್ವಿ. ಅಜಿತ್, ಈ ದೇಶದಲ್ಲಿ ಈ ದೇಶದ ರಾಜಕೀಯವನ್ನು ನಾವು ಗಮನಿಸಿದಾಗ ನಮ್ಮನ್ನು ಈ ದೇಶದ ಜನರಾಗಿ ಒಡೆಯುವಂಥ ಹಲವಾರು ಸಂಗತಿಗಳಿದ್ದಾವೆ. ಭಾಷೆ, ಜಾತಿ, ಧರ್ಮ, ಬೇರೆ ಬೇರೆ ಸಂಗತಿಗಳಿದೆ. ಆದರೆ ಈ ದೇಶವನ್ನು ಯುನೈಟ್ ಮಾಡುವಂಥ ಯಾವುದಾದ್ರೂ ಒಂದು ವಸ್ತು, ಒಂದು ಇನ್ಸ್ಟಿಟ್ಯೂಷನ್ ಅಂತಂದರೆ ಈ ದೇಶದ ಆರ್ಮಿ. ಎಸ್, ಆರ್ಮಿ ಬಗ್ಗೆ ಮಾತನಾಡಿದಾಗ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ, ಅವನು ತಮಿಳ್ನಾಡಿನವನಿರ್ಬೋದು, ಗೋವಾದವನಿರ್ಬೋದು, ನಾಗಾಲ್ಯಾಂಡ್ನವನಿರ್ಬೋದು, ಕಾಶ್ಮೀರದವನಿರ್ಬೋದು, ಪ್ರತಿಯೊಬ್ಬನಿಗೂ ಎದೆ ಉಬ್ಬತ್ತೆ, ಹೆಮ್ಮೆ ಬರುತ್ತೆ. ಈ ದೇಶವನ್ನು ನಮ್ಮೆಲ್ಲರನ್ನೂ ರೆಪ್ರೆಸೆಂಟ್ ಮಾಡುವಂಥ ಇದೊಂದು ಇನ್ಸ್ಟಿಟ್ಯೂಷನ್ ಇದು ಅನಿಸುತ್ತೆ. ಈ ದೇಶದ ಒಳಿತಿಗಾಗಿ ರಕ್ತವನ್ನು ಹರಿಸುವಂಥ, ತ್ಯಾಗವನ್ನು ಮಾಡುವಂಥ ಈ ದೇಶದ ಸೈನಿಕ ಬಿಜೆಪಿ ದೇಶವನ್ನು ಆಳ್ತಾ ಇದೆ, ಕಾಂಗ್ರೆಸ್ ಆಳ್ತಾ ಇದೆ. ಅದಕ್ಕೋಸ್ಕರ ನಾನು ಇದನ್ನು ರಕ್ಷಣೆ ಮಾಡಬೇಕು ಅಂತ ಎಂದೂ ಕೂಡ ಅವನು ಈ ದೇಶಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿಲ್ಲ. ಇವತ್ತಿನವರೆಗೆ ಈ ದೇಶದ ಆರ್ಮಿಯ ಗ್ರೇಟೆಸ್ಟ್ ಸ್ಟ್ರೆಂತ್ ಯಾವುದು ಅಂತಂದ್ರೆ 1947ನೇ ಇಸ್ವಿಯಲ್ಲಿ ಭಾರತದ ಜೊತೆಗೆ ಸ್ವಾತಂತ್ರ್ಯ ಬಂದ ಪಾಕಿಸ್ತಾನದ ಗತಿ ನೋಡಿ, ಆ ದೇಶದ ಆರ್ಮಿಯನ್ನು ನೋಡಿ. ಆ ದೇಶದ ಆರ್ಮಿ ಪ್ರತಿಯೊಂದು ರಾಜಕೀಯವನ್ನು ಇನ್ವಾಲ್ವ್ ಆಗಿ ದೇಶದ ಗಡಿ ಕಾಯೋದು ಬಿಟ್ರೆ, ಈ ದೇಶವನ್ನು ರಕ್ಷಿಸೋದು ಬಿಟ್ರೆ ನನ್ನ ಕೆಲಸ ಇನ್ನೊಂದಲ್ಲ ಅಂತ ನಮ್ಮ ಸೈನ್ಯ ಸುಮ್ಮನೆ ಕೂತ್ಕೊಂಡಿದೆ. ಅದಕ್ಕಾಗಿ ಭಾರತ ಇವತ್ತು ಭಾರತ ಆಗಿರೋದು. ಅಜಿತ್, ಇನ್ನೊಂದು ಮಾತು, ನಾನಿವತ್ತು ಸಂದೀಪ್ ದೀಕ್ಷಿತ್ ಅವರ ಮಾತನ್ನ ಇವತ್ತು ಯಾಕೆ ಇದನ್ನು ಅತ್ಯಂತ ಖಂಡಿಸಬೇಕು ನಾವು, ಯಾಕೆ ಅಂತಂದ್ರೆ, ವಾಟ್ ಈಸ್ ಸಂದೀಪ್ ದೀಕ್ಷಿತ್? ಹೂ ಈಸ್ ಸಂದೀಪ್ ದೀಕ್ಷಿತ್? ವಾಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಪಬ್ಲಿಕ್ ಲೈಫ್? ಸಂದೀಪ್ ದೀಕ್ಷಿತ್ ಇವತ್ತು ಕಾಂಗ್ರೆಸ್ನಲ್ಲಿ ನಾಯಕ ಅಂತ ಅನ್ನಿಸ್ಕೊಂಡಿದ್ರೆ ಅವರ ಹೆಸರಿನ ಪಕ್ಕದಲ್ಲಿರುವಂತಹ ದೀಕ್ಷಿತ್ ಅಂತ ಅವರ ತಾಯಿಯ ಸರ್ನೇಮ್ ಇಂದಾಗಿ ಬಂದಿರೋದೇ ಹೊರತು ತನ್ನ ಸ್ವಂತ ತಾಕತ್ತಿನಿಂದ ಇವತ್ತಿನವರೆಗೆ ಸಂದೀಪ್ ದೀಕ್ಷಿತ್ ಏನನ್ನೂ ಮಾಡಿಲ್ಲ. ಬದಲಾಗಿ 35 ವರ್ಷಗಳ ಕಾಲ ಸತತವಾಗಿ ಈ ದೇಶದ ಆರ್ಮಿಯಲ್ಲಿ ಒಂದು ಅತ್ಯಂತ ಕಡಿಮೆ ಸ್ಥಾನದಿಂದ, ತನ್ನ ಪರಿಶ್ರಮದಿಂದ, ಆನೆಸ್ಟಿಯಿಂದ, ಇಂಟಿಗ್ರಿಟಿಯಿಂದ, ಆಪರೇಷನಲ್ ಎಕ್ಸ್ಪೀರಿಯನ್ಸ್ ನಿಂದ ಈ ದೇಶದ ಆರ್ಮಿ ಚೀಫ್ ಆಗಿರುವಂತಹ ಬಿಪಿನ್ ರಾವತ್ ನ ಬಗ್ಗೆ ಮಾತನಾಡುವಂತ ಮಾರಲ್ ರೈಟ್ ಮುರಳಿ ಅವರೇ, ತಾವು ಸ್ವತಃ ಗಡಿ ಕಾಯ್ದಂಥವರು, ಹಲವು ಜನ ಯೋಧರು ಹುತಾತ್ಮರಾಗೋದನ್ನು ಕಣ್ಣಾರೆ ಕಂಡಂಥವ್ರು. ಇಂಥ ಸೈನ್ಯದ ಬಗ್ಗೆ, ಇಂಥ ಸೈನ್ಯದ ಮುಖ್ಯಸ್ಥರ ಬಗ್ಗೆ ಯಾವನೋ ಒಬ್ಬ ರಾಜಕಾರಣಿ ಹಿಂಗೆಲ್ಲ ಮಾತಾಡಿದಾಗ ತಡ್ಕೊಳಕ್ಕಾಗತ್ತಾ ಇದನ್ನು? ನೋಡಿ, ನಾವು ಯಾವ ಸ್ಥಿತಿಗೆ ಇಳಿದ್ಬಿಟ್ಟಿವಿ ನೋಡಿ. ನೀವು ಅವೆಲ್ಲ ಹೇಳಿದ್ರಲ್ಲ, ಈಗ ಓದಿ ತೋರಿಸೋದ್ರಲ್ಲ, ನನಗೆ ಸಂಕಟ ತಡ್ಕೊಳಕ್ಕಾಗ್ತಾಯಿಲ್ಲ ಹೊಟ್ಟೆಯಲ್ಲಿ. ನಮ್ಮ ಆರ್ಮಿ, ನಮ್ಮ ಸೇನಾಧ್ಯಕ್ಷರು ಏನು ಹೇಳ್ತಾರೆ, ನಮ್ಮ ಸೈನಿಕರು ಯುದ್ಧ ಮಾಡುವಾಗ ಅವ್ರ ಮೇಲೆ ಕಲ್ಲೆಸಿದರೆ ಅಥವಾ ಪೆಟ್ರೋಲ್ ಬಾಂಬ್ ಎಸೆದರೆ, ನಾನು ಇಲ್ಲಪ್ಪ ನೀವು ಸ್ವಲ್ಪ ಕಾದ್ಬಿಟ್ಟು ಸತ್ತೋಗಿ, ಅಲ್ಲಿ ನಾನು ನಿಮ್ಮನ್ನು ಒಳ್ಳೆ ಕಾಫಿನಲ್ಲಿ ಇಟ್ಬಿಟ್ಟು ನಿಮ್ಮ ಕಾಫಿನ ಮೇಲೆ ನಮ್ಮ ದೇಶದ ತಿರಂಗಾನ ಹಾಕ್ಬಿಟ್ಟು ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳ ನಾನು ಸೇನಾಧ್ಯಕ್ಷರಾಗಿ ಅಂತ ಕೇಳ್ತಾರೆ ಅವರು. ಇವರು ಸೇನಾಧ್ಯಕ್ಷರು ಇಂಥವ್ರ ಮೇಲೆ ಮಾತಾಡುವಂಥ ಇದನ್ನ ದುರಾಚಾರ ಮಾಡಿದಾರಲ್ಲ ಸಂದೀಪ್ ದೀಕ್ಷಿತ್. ಯಾರೇ ಅವರು? ಅವ್ರಿಗೇನಾದ್ರು ಗೊತ್ತಾ ಯಾವ ಥರ ನಾವು ಗಡಿ ಕಾಯ್ತೀವಿ ಅಂತ? ಅವ್ರಿಗೇನಾದ್ರು ಗೊತ್ತಾ? ಇವ್ರಿಗೋಸ್ಕರ ನಾವು ಬುಲೆಟ್ ತೊಗೊಂಡಿರೋದು ಇಂಥವ್ರನ್ನ ಕಾಯಕ್ಕೆ, ಇಂಥ ರಾಕ್ಷಸರನ್ನ ಕಾಯಕ್ಕೆ. ಇವ್ರು ಯಾರು? ಇವರು ಈ ಥರ ಎಲ್ಲ ಮಾತಾಡೋಕ್ಕೆ ಅವರು ನೋಡಿ, ಇವರಿಗೆಲ್ಲ ದ ಮೌತ್ ಸ್ಪೀಕ್ಸ್ ಫಾಸ್ಟರ್ ದೆನ್ ಮೈಂಡ್ ಥಿಂಗ್ಸ್. ಅವರು ಒಂದು ಹೇಳಿಕೆ ಕೊಡೋದು, ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಬಂದು ಇನ್ನೊಂದು ಹೇಳಿಕೆ ಕೊಡೋದು. ಇವ್ರು ಏನು ಹೇಳಿದಾರೆ ಗೊತ್ತಾ? ಇವರು ಸಂದೀಪ್ ದೀಕ್ಷಿತ್ ಆರ್ಮಿ ಆಫೀಸರ್ ಅಂಡ್ ಜೆಂಟಲ್ಮನ್. ಇವರು ಸೇನಾಧ್ಯಕ್ಷರು. ಹಿ ಹ್ಯಾಸ್ ನಾಟ್ ಮೆಜರ್ಡ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್. ಕೇಳಿದ್ರೆ ಸಂಕಟ ಆಗುತ್ತೆ ಅಜಿತ್ ಆ ಮಾತು ನನಗೆ. ಇವರು ನಮ್ಮ ದೇಶದಲ್ಲಿ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಮಿ ಚೀಫ್ಸ್, ನೋ ನಾನ್ಸೆನ್ಸ್ ಚೀಫ್.
ಇಂಥವ್ರ ಮೇಲೆ ಮಾತಾಡೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು. ನಮ್ಮ ಆರ್ಮಿ ಇವರು ನಮ್ಮ ಸೇನಾಧ್ಯಕ್ಷರನ್ನ ವಾದ ವಿವಾದದಲ್ಲಿ ತರೋದು ಸರಿಯಾ Yes. ನಮ್ಮ ದೇಶದಲ್ಲಿ? ಬಾಲನ್ ಅವರೇ, ಈಗ ಗೋಲ್ವಾಲ್ಕರ್ ಒಂದು ಹೇಳಿದರು 1935 ಮಿಲಿಟರೈಸ್ ಇಂಡೋಐಸ್ ಮಿಲಿಟರಿ ಸರ್. ಅಂತ ಹೇಳಿದ್ರು. ಸಾವರ್ಕರ್ ಹೇಳಿದ್ದನ್ನ ಅಟ್ಲೀಸ್ಟ್ ಗೆಟ್ ಯುವರ್ ಫ್ಯಾಕ್ಟ್ಸ್ ನೋ ರೈಟ್. ಪ್ಲೀಸ್ ಲಿಸನ್ ಟು ವಾಟ್ ಆರ್ ವಿ ಡಿಸ್ಕಸಿಂಗ್? ಈಗ ಬಾಲನ್ ಅವರು ನಾವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದೀವಿ? ಆಯ್ತಾಯ್ತು, ಅರ್ಥ ಆಯ್ತು ನನಗೆ ಏನು ಆಗ್ತಾ ಇದೆ ಎಂದು. ಸ್ವಲ್ಪ ಯು ಲಿಸನ್ ಟು ಮೀ. ಈಗ ಸಂದೀಪ್ ದೀಕ್ಷಿತ್ ಹೇಳಿದ್ರು, ಈಗ ಎಲ್ಲರೂ ಮಾತಾಡಿದ್ದು ಔಟ್ ಆಫ್ ಕಾಂಟೆಕ್ಸ್ಟ್. ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರು? ಬಿಪಿನ್ ರಾವತ್ ಬಂದ ಮೇಲೆ ವಿ ಆರ್ ರೆಡಿ ಟು ಫೈಟ್ ಫ್ರಂಟ್ ವಾರ್ ಇನ್ 2.5 fronts. Number one, simultaneously we will ready to fight with ಪಾಕಿಸ್ತಾನ್ ಅಂತ ಹೇಳಿದರು, ಸೈಮಲ್ಟೇನಿಯಸ್ಲಿ ಚೈನಾ ಅಂತ ಹೇಳಿದರು, ಮತ್ತು ಇಂಟರ್ನಲ್ ಎನಿಮೀಸ್ ಅಂತ ಹೇಳಿದರು. ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮಿ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೂ ಈಸ್ ಜನರಲ್ ಬಿಪಿನ್ ರಾವತ್, to declare war against Pakistan Who and has China. declared, sir? Number one. ಬಾಲನ್ ಅವರೇ, ಬಾಲನ್ Number ಅವರೇ, two, number ಬಾಲನ್ two. ಅವರೇ, Listen ಬಾಲನ್ to ಅವರೇ, me, listen to me, number two. ನಾನು ಹೇಳೋದು ಕೇಳಿ, ನಾನು See, ಹೇಳೋದು ಕೇಳಿ. ಒಬ್ಬ ಕಾಶ್ಮೀರ್ ಯುವಕ, ಒಬ್ಬ ನಿಮಿಷ ಮಾತನಾಡಿ No, ಬಿಡಿ. listen Let to him expose himself. ಒಬ್ಬ ಕಾಶ್ಮೀರ್ ಯುವಕ ಎಂಬ್ರಾಯ್ಡ್ರಿ ಕೆಲಸ ಮಾಡೋನು ಆವತ್ತು ವೋಟ್ ಹಾಕಿ ಹೊರಗೆ ಬರ್ತಾನೆ. ಯು ವಾಸ್ ನಾಟ್ ಎ ಸ್ಟೋನ್ ಫಿಲ್ಟರ್. ಅವನ್ನ ಬಟ್ಟಲ್ಲಿ ಹೊಡೆದು, ಲಾಠಿಯಲ್ಲಿ ಹೊಡೆದು, ಜೀಪಲ್ಲಿ ಕಟ್ಟಿ, ನಾಯಿ ತರ ಕರ್ಕೊಂಡು ಹೋಗೋ ಒಂದು deserved it. ರೀಟೂಲ್ ಗೊಗೋ. He deserved it. How he deserved He it? deserved it. Is he not the citizen of India? See, under ಬಾಲನ್ ಅವರೇ, Constitution, ಬಾಲನ್ ಅವರೇ. army should mind its business. They are given with guns to protect us in the border, not to kill our own people. ಕಾಶ್ಮೀರಲ್ಲಿ 50,000 ಯುವಕರನ್ನ ಬರ್ತೀನಿ ಬಾಲನ್ ಅವರೇ, ಬರ್ತೀನಿ. No, what is his? ಅಜಿತ್, Army ಅಜಿತ್, general. No, ಬಾಲನ್ ಅವರೇ, ಬಾಲನ್ ಅವರೇ, ಒಂದೇ ನಿಮಿಷ. ನನ್ನ ಪ್ಯಾನಲ್ ನಲ್ಲಿ ಒಂದು ನಿಮಿಷ, ನನ್ನ ಪ್ಯಾನಲ್ I ನಲ್ಲಿ know what No, you're no, no, no. talking. Army no. should mind its own don't even business. know what you're talking. No, no, What is he Army even should- talking? no, ಒಂದ್ ನಿಮಿಷ ಸರ್, ಒಂದೇ ನಿಮಿಷ. Army Army should know its own business. ಒಂದೇ ನಿಮಿಷ. ಯುವಕನ್ನ ಕಟ್ಟಿ ಬೀದಿ ಬಾಲನ್ ಅವರೇ, ಒಂದೇ ನಿಮಿಷ. ಏನ್ ಹೇಳಿದ್ರಿ ನೀವು? ಅವಾರ್ಡ್ ಕೊಡ್ಬೋದಾ ಸರ್? ಏನ್ ಹೇಳಿದ್ರಿ? ಆರ್ಮಿ ಶುಡ್ ನೋ ಇಟ್ಸ್ ಓನ್ ಬಿಸ್ನೆಸ್. ಎಸ್, ಆರ್ಮಿ ನೋಸ್ ಇಟ್ಸ್ ಓನ್ ಬಿಸ್ನೆಸ್. Is ಅದಕ್ಕೆ why ನಾವು we are here. ಕಂಡಿಲ್ ಮಾತಾಡ್ತಾ Why ಇದ್ದೀವಿ. army- ಅದಕ್ಕೆ ನಾವು ನೀವು ಬದುಕಿರೋದಕ್ಕೆ ಕೂತ್ಕೊಂಡು because ಮಾತಾಡ್ತಾ why ಇದ್ದೀವಿ. army business. gun to kill Adivasis, to kill Dalits, Whoever. to kill Kashmiris, ಬಾಲನ್ ಅವರೇ, to kill Indians. ಬಾಲನ್ ಅವರೇ, Army should ಬಾಲನ್ ಅವರೇ, protect us at the border. ಅವರು ಬಾಲನ್ ಅವರೇ, ಒಂದೇ ನಿಮಿಷ, ನಂಗೊಂದು ಬ್ರೇಕ್ ನ ಟೈಮ್ ಆಗಿದೆ. ಆಯ್ತು. ದೇಶ ಅನ್ನೋದು ಒಂದು ಇರುತ್ತೆ. ಆ ದೇಶದ ಎನಿಮಿ ಗಡಿಲಿರ್ಲಿ, ಒಳಗಡೆ ದೇಶ ಇರ್ಲಿ, ಅಂದ್ರೆ ಮಟ್ಟಿ ಅಲ್ಲ, ಮಣ್ಣಲ್ಲ. ಆ ದೇಶದ ಶತ್ರು ಹೊರಗಡೆ ಇರಲಿ, ಒಳಗಡೆ ಇರಲಿ, ಅವನ ವಿರುದ್ಧ ಗುಂಡು ಹಾರಿಸೋದು, ಅವನ ಮೇಲೆ ಗುಂಡು ಹಾರಿಸೋದು ಸೈನ್ಯದ ಜವಾಬ್ದಾರಿ. Mind your language.